ಕಂದಾಯ ಇಲಾಖೆಗೆ ಸಂಬಂಧಿಸಿ 3 ಅರ್ಜಿ, ತಹಸೀಲ್ದಾರ್ಗೆ 2 ಅರ್ಜಿ, ಪಿಡಬ್ಲ್ಯೂಡಿ ಇಲಾಖೆಗೆ ಉಳಿದ 8 ಅರ್ಜಿ ಸ್ಥಳದಲ್ಲಿ ಇತ್ಯರ್ಥದ ಅರ್ಜಿಗಳು ಸಲ್ಲಿಕೆಯಾದವು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಡಾಕ್ಟರ್ ಎಲ್ ರಾಮ ಅರಸಿದ್ದಿ ಮಾತನಾಡಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲು ಈ ಆಡಳಿತ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಜಾರಿಗೊಳಿಸಿದೆ. ಆದರೆ ಇವುಗಳನ್ನು ಬುದ್ಧಿವಂತರು ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ. ವ್ಯವಸ್ಥೆಯಲ್ಲಿ ಅಮಾಯಕರು ಮೋಸ ಹೋಗುತ್ತಿದ್ದಾರೆ ಎಂದರು. ಮಧ್ಯವರ್ತಿ ಹಾವಳಿ ತಪ್ಪಿಸಿ ಅಮಾಯಕರಿಗೆ ಆಗುತ್ತಿರುವ ವಂಚನೆ ತಪ್ಪಿಸಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸಿದ್ದು, ಯಾವುದೇ ಇಲಾಖೆಯ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಕೆಲಸಗಳನ್ನು ಮಾಡಿಕೊಡಲು ವಿಳಂಬ ಮಾಡಿದರೆ ಹಣಕ್ಕೆ ಬೇಡಿಕೆ ಇಟ್ಟರೆ ನಮಗೆ ದೂರು ನೀಡಿ, ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅಂದ್ರೆ ಸ್ಪೆಷಲಿ ಅಧಿಕಾರಿಗಳಲ್ಲಿ ಜನಸಾಮಾನ್ಯರಿಗೆ ಅವರು ಏನ್ ಹಕ್ಕುಗಳಿದೆ, ಅವ್ರು ಏನ್ ಟೈಮ್ ಲಿಮಿಟ್ಸ್ ಅಲ್ಲಿ ಮಾಡ್ಬೇಕು ಅದು ಮಾಡ್ಕೊಡಿ. ಅನ್ನೆಸೆಸರಿ ಒಬ್ಬನು ಇಲ್ಲಿಂದ ಚಿಕ್ಕಬಳ್ಳಾಪುರ ಬರ್ಬೇಕಂದ್ರೆ ಇಂಥ ರೈತರು ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಏನು ಅವ್ರಿಗೆ ಎಷ್ಟು ತ್ರಾಸ ಆಗುತ್ತೆ, ಅದೆಲ್ಲ ಅರಿವಿಟ್ಟುಕೊಂಡು ಸೆನ್ಸಿಟಿವ್ ಆಗಿ ನಿಮಗೆ ಮಾಡಕ್ ಆಗ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದನ್ನ ಅವ್ರಿಗೆ ಹಿಂಬರ ಕೊಡಿ. ಸುಮ್ಮನೆ ತಿರುಗಿಸ್ಬೇಡಿ. ಯಾರು ಆಯ್ತು ನಿಮಗೆ ಮಾಡಿನೇ ಅಂತ ಹೇಳ್ತಾ ಇಲ್ಲ, ಆಗ್ತಾ ಇಲ್ಲ ಅಂದ್ರೆ ಕಾರಣಗಳು ಕೊಟ್ಟು ಅವ್ರಿಗೆ ಹಿಂಬರ ಕೊಡಿ ಅಥವಾ ತಿಳಿಸಿ ಹೇಳ್ಕೊಡಿ. ಈಗ ತಹಶೀಲ್ದಾರ್ ಇಲ್ಲಿ ಎಷ್ಟೊಂದು ವಿಷಯಗಳು ಎಷ್ಟೊಂದು ಜನಕ್ಕೆ ತಿಳಿಸಿ ಹೇಳ್ಕೊಟ್ಟು ಅಂತ ವಿಷಯಗಳು ನಮ್ಮ ಹಂತದಲ್ಲಿ ತಿಳಿಸಿ ಹೇಳ್ಕೊಡಿ ಜನರಿಗೆ. ಅದರಿಂದ ಅರಿವು ಬರುತ್ತೆ, ಅವರಿಗೆ ಅನ್ನೆಸರಿ ತಿರುಗಾಡ್ಸಾದ್ರು ಕಮ್ಮಿ ಆಗುತ್ತೆ. ಅದು ಬಿಟ್ಟು ಯಾರಿಗಾದ್ರೂ ದುಡ್ಡು ಕೇಳೋದಾಗ್ಲಿ ಈ ತರ ಮಾಡೋದು ನಾವು ವಾಚ್ ಮಾಡ್ತಾ ಇರ್ತೀವಿ. ರೀಸೆಂಟ್ ಆಗಿ ಒಬ್ಬರ ಮೇಲೆ ರೇಡ್ ಮಾಡಿದೀವಿ, ಜಸ್ಟ್ ಒಂದು ವಾರ ಹಿಂದೆ ರೇಡ್ ಮಾಡಿದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು 6 ಜನ ಟ್ರ್ಯಾಪ್ ಆಗಿದ್ದಾರೆ ಅಧಿಕಾರಿಗಳು. ಏನು ಇದು ಎಲ್ಲ ನಾವು ಕಾರ್ಯಕ್ರಮಗಳು ಅಂದ್ರೇನು, ಜನರಿಗೆ ಏನು ನಮಗೆ ಜಸ್ಟಿಸ್ ಕೊಡಬೇಕು ಅದು ಮಾಡ್ತಾ ಇದೀವಿ, ಮುಂದೆನೂ ಮಾಡ್ತೀವಿ. ಜನಸಾಮಾನ್ಯರು ಇಂಥ ನಿಮ್ಗೆ ತೊಂದರೆ ಆದಲ್ಲಿ ನಮ್ಮ ಹತ್ರ ಬರ್ಬೋದು ಅಂತ ಹೇಳ್ತಾ, ಮತ್ತು ಅಧಿಕಾರಿಗಳಿಗೆ ಒಂದು ವಿಷಯ ಏನಂತಂದ್ರೆ, ನಾವು ಲೋಕಾಯುಕ್ತರಾಗಿ ಈ ತರ 1-2-3 ಘಟನೆಗಳಾಗಿದಾವ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಲೋಕಾಯುಕ್ತ ಅಧಿಕಾರಿ ಅದೀನಿ, ನಮ್ ಬಂದು ಹೊರಗೆ ಭೇಟಿಯಾಗು, ಏನು ನಿನ್ ಮೇಲೆ ಕೇಸ್ ಆಗ್ತಾ ಇದೆ, ನಿಮ್ಗೆ ರೇಡ್ ಮಾಡ್ತೀವಿ, ನಮ್ಗೆ ಇಷ್ಟು ಕೊಡು ಅಷ್ಟು ಕೊಡು ಅಂತೇಳಿ ನಮ್ಮ ಯಾರು ಅಧಿಕಾರಿಗಳು ನಿಮ್ಗೆ ಯಾರು ಆ ಥರ ಫೋನ್ ಮಾಡೋದಿಲ್ಲ. ಏನು ಈ ಥರ 2-3 ಕೇಸ್ಗಳು ಆಗಿದಾವೆ, ಅದು ಹೆದರ್ಕೊಂಡು ನೀವೆಲ್ಲ ಓಡೋಗ್ತೀರಾ. ಈ ಥರ ಆಗಬಾರ್ದು ಅಂತೇಳಿ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ ಅಂತೇಳಿ ಈ ವಿಷಯ ತಿಳಿಸ್ತಾ ಇದ್ದೀನಿ. ನಾವು ಕರೆಸೋದಿದ್ರೆ ಆಫೀಸಿಗೆ ಕರೆಸ್ತೀವಿ, ನೋಟಿಸ್ ಕೊಟ್ಟು ಕರೆಸ್ತೀವಿ, ಇಲ್ಲಾಂದ್ರೆ ಆಫೀಸಿಗೆ ಬನ್ನಿ ಅಂತ ಹೇಳ್ತೀವಿ. ಅದು ಬಿಟ್ಟು ನಮ್ಗೆ ಅಲ್ಲಿ ಭೇಟಿಯಾಗು ಇಲ್ಲಿ ಭೇಟಿಯಾಗು ಅಂತೇಳಿ ಸಿಬ್ಬಂದಿಯಿಂದ ಹಿಡಿದು ಅಧಿಕಾರಿಗಳು ಯಾರು ಲೋಕಾಯುಕ್ತ ಆಫೀಸಿಂದ ಯಾರು ಹೇಳೋದಿಲ್ಲ. ಇದು ಅಧಿಕಾರಿಗಳಿಗೆ ಒಂದು ಸೂಚನೆ. ಏನು ನಾ ರಾಯಚೂರಿಂದ ಇಲ್ಲಿ ಬಂದಿದ್ದೀನಿ, ಅಲ್ಲಿ 3 ಕೇಸ್ ಆಗಿದಾವೆ, ಈ ಥರ FIR ಆಗಿದಾವೆ. ಯಾರೋ ಸುಳ್ಳು ನಾನು ಲೋಕಾಯುಕ್ತ ಅಧಿಕಾರಿ ಬಂದು ನಂಗೆ ಮೀಟ್ ಮಾಡಿ ಅಂತೇಳಿ. ಸೊ ಆ ವಿಷಯದಲ್ಲಿ ಯಾರು ಹೆದರ್ಬೇಡ್ರಿ. ಯಾರಾದ್ರೂ ತಪ್ಪು ಮಾಡಿದಲ್ಲಿ ಅದು ನೀವು ಅಂತ ಟೈಮಲ್ಲಿ ಹೆದರ್ಕೊಳ್ಳಿ ಬೇಡ ಅನ್ನೋದಿಲ್ಲ. ಸಭೆಯಲ್ಲಿ ಸಾರ್ವಜನಿಕರಿಗೆ ಒಟ್ಟು 13 ಅರ್ಜಿಗಳು ಬಂದಿದ್ದು, ಇದರ ಪೈಕಿ 3 ಅರ್ಜಿ ತಹಸೀಲ್ದಾರ್ಗೆ, 2 ಅರ್ಜಿ ಪಿಡಬ್ಲ್ಯೂಡಿ ಇಲಾಖೆಗೆ, ಉಳಿದ 8 ಅರ್ಜಿ ಸ್ಥಳದಲ್ಲಿ ಇತ್ಯರ್ಥದ ಅರ್ಜಿ ಬಂದಿವೆ. ಬಂದ ಅರ್ಜಿಗಳು ಆದಷ್ಟು ಬೇಗ ಇತ್ಯರ್ಥ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಅಲ್ಲದೆ ಪಾಲ್ಗೊಂಡ ಅಧಿಕಾರಿಗಳಿಗೆ ಸಾರ್ವಜನಿಕರನ್ನ ಕಚೇರಿಗೆ ಅಲಿದಾಡಿಸದೆ ಆದಷ್ಟು ಬೇಗ ಕೆಲಸ ಮುಗಿಸಿಕೊಡಿ ಎಂದು ಸಲಹೆ ನೀಡಲಾಯಿತು. ಲೋಕಾಯುಕ್ತ ಅಧಿಕಾರಿಗಳ ಆಶ್ರಯದಲ್ಲಿ ಚೇಳೂರು ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಹಮ್ಮಿಕೊಂಡಿರುವ ಮಾಹಿತಿ ಕೊರತೆಯಿಂದ ಸಾರ್ವಜನಿಕರು ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದಿದ್ರು. ಈ ಸಭೆ ಕೇವಲ ಇಲಾಖೆ ಅಧಿಕಾರಿಗಳಿಗೆ ಮಾತ್ರ ಹಮ್ಮಿಕೊಳ್ಳಲಾಗಿದೆ, ಸಾರ್ವಜನಿಕರಿಗೆ ಅಲ್ಲ ಎನ್ನುವಂತೆ ಇತ್ತು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.